ಜಿಲ್ಲೆಯ ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ ಕೊಂಡಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 30ರ ರೈತರ ಭೂಮಿಯನ್ನು ನಕಲಿ ದಾಖಲೆಗಳ ಮೂಲಕ ಕಬಳಿಸಲು ಪ್ರಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಮಾತನಾಡಿ, ಕೊಂಡಸಂದ್ರ ಗ್ರಾಮದ ಹಲವಾರು ರೈತರು ವರ್ಷಗಳಿಂದ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವರು ನಕಲಿ ಸಾಗುವಳಿ ಚೀಟಿ ಸೇರಿದಂತೆ ಇತರೆ ದಾಖಲೆಗಳನ್ನು ಸೃಷ್ಟಿಸಿ ಆ ಭೂಮಿಯ ಮೇಲೆ ಹಕ್ಕು ಸಾಧಿಸಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಡ ಹಾಗೂ ಬಲಹೀನ ರೈತರನ್ನು ಗುರಿಯಾಗಿಸಿಕೊಂಡು ಬೆದರಿಕೆ ಹಾಕುವುದು, ರೌಡಿಸಂ ನಡೆಸುವುದು ಹಾಗೂ ಬಲವಂತವಾಗಿ ಜಾಗ ಖಾಲಿ ಮಾಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ರೈತ ಕುಟುಂಬಗಳಾದ ಮಂಜುನಾಥ್ ಮತ್ತು ಪ್ರೇಮಾರವರ ಜೊತೆ ನಾನು ಶ್ರೀರಕ್ಷೆಯಾಗಿ ಇರುತ್ತೇನೆ ಎಂದು ಸಂದೇಶ್ ಭರವಸೆ ನೀಡಿದರು. ನಕಲಿ ದಾಖಲೆಗಳ ಆಧಾರದ ಮೇಲೆ ಅದೇ ಜಾಗವನ್ನ ಸುಮಾರು 25 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರಕರಣದಲ್ಲಿ ರೈತ ಕುಟುಂಬಗಳಾದ ಮಂಜುನಾಥ್ ಮತ್ತು ಪ್ರೇಮಾರವರಿಗೆ ಅನ್ಯಾಯವಾಗುತ್ತಿದ್ದು, ಅವರ ಪರವಾಗಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ನಿಲ್ಲಬೇಕು ಎಂದು ಒತ್ತಾಯಿಸಲಾಗಿದೆ. ತಾಲೂಕು ಆಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪೀಡಿತ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಕೆಎಂ ಸಂದೇಶ್ ಆಗ್ರಹಿಸಿದ್ದಾರೆ. ಈ ಕಡೆ ನಂದು ತೋರಿಸಿದ್ರೆ ಅವನೇನು ಕೊಡ್ತಾನೆ, ಅಲ್ಲ ನಂದು ಅಂತ ಅವ್ನು ಮಾಡೋದು ಅಂತ ಅವಂದು ಅಂತ ತೋರಿಸಿ ಉತ್ತರಕ್ಕೆ ನಾರಾಯಣ ಸ್ವಾಮಿ, ಈ ಕಡೆ ನಾರಾಯಣ ಸ್ವಾಮಿ ಅವ್ರದೈತಾ, ನಾರಾಯಣಪ್ಪ ಅಂದರೆ ಬೇರೆ ಸರ್. ಆ ಸೆಟ್ ಬಂದು ನಿಮ್ಮ ಪ್ರಕಾರ ಈ ಕಡೆ ಯಾರು? ಈ ಕಡೆ ಇರಬೇಕಾಗಿರೋದು ಈರಪ್ಪ ಇರ್ಬೇಕಾದ್ರೆ ನನ್ನ ಸಿಟ್ಟು ಬಂದು ಬಿಡು ಬಿಡು ನಿಂದು ವೀರಪ್ಪ ತಾನೇ ಬರೋದು. ಈರಪ್ಪ ಬಿಡು ಬಿಡು ಬಿಡು. ದಕ್ಷಿಣ ಏನು ತೋರಿಸ್ಬೇಕು ರೋಡ? ದಕ್ಷಿಣಕ್ಕೆ ಇದು ರಾಧಾಕೃಷ್ಣ ನಾನು ಮಾಡ್ತಿರೋದು ಪ್ರಕಾರ, ಅವನ ಪ್ರಕಾರ ಅಲ್ಲಿ ಆ ಕಡೆ ತೋರಿಸಿದ್ದಾನೆ. ಬಿಡು ನೀನು ಬಿಡಪ್ಪ, ಯಾವ ನಾನು ಬಂದ ಫೋನ್ ಮಾಡು ಮಾಡು, ಇಲ್ಲಾಂದ್ರೆ FIR ಮಾಡಿ. ಅವ್ರು ಬಂದರೆ ಕೋಲಾರ ತಾಲೂಕು ನಮ್ಮ ಹೋಳೂರು ಹೋಬಳಿ ಕೊಂಡಸಂದ್ರ ಗ್ರಾಮ ಸರ್ವೆ ನಂಬರ್ 30ರಲ್ಲಿದ್ದೀವಿ. ಈ ಜಾಗ ಸುಮಾರು ರೈತರು, ಈ ಗ್ರಾಮದಲ್ಲಿರೋಂಥ ಸುಮಾರು ರೈತರು ಇಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ ಇವರೆಲ್ಲ ಈ ರೈತರು. ಇವ್ರಿಗೆ ಏನು ಮಾಡ್ತಾರೆ, ಕೆಲವರು ಈ ಬೇರೆ ಬೇರೆ ಕಡೆ ಜಮೀನುಗಳೆಲ್ಲ ಒಂದು ಡೂಪ್ಲಿಕೇಟ್ ಸಾಗುವಳಿಗಳು ಮಾಡ್ಕೊಳ್ಳೋಂಥದ್ದು, ಒಂದಷ್ಟು ಜಮೀನುಗಳು ಬೇರೆಯವ್ರಿಗೆ ಮಾರೋದು, ಮತ್ತು ಚೆಕ್ಬಂದಿಗಳು ಡೂಪ್ಲಿಕೇಟ್ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಯಾರು ಬಲಹೀನರು ರೈತರು ಇರ್ತಾರೋ ಅವ್ರನ್ನ ಸ್ವಲ್ಪ ಟಾರ್ಗೆಟ್ ಮಾಡಿಕೊಂಡು ಅವ್ರ ಮೇಲೆ ಅವ್ರ ಪ್ರಭಾವ ತೋರಿಸಿ ಅವ್ರಿಗೆ ವಂಚನೆ ಮಾಡೋಂಥದ್ದು, ಮೋಸ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೈತರು ನಮ್ಮ ವಿಚಾರಗಳಿಗೆ ಬಂದರು, ನಮ್ಮ ಹತ್ರ ಬಂದರು. ಸರ್, ಈ ಥರ ಸುಮಾರು ವರ್ಷಗಳಿಂದ ನಾವು ಬೆಳೆ ಬೆಳೀತಾಯಿದ್ರು, ಈ ಚೆಕ್ಬಂದಿ ನಂದು, ನೀವು ಜಾಗ ಖಾಲಿ ಮಾಡಿರಿ ಅಂತ ಹೇಳ್ಬಿಟ್ಟು ಬಲವಂತವಾಗಿ ನಮ್ಮನ್ನು ಜಾಗ ಖಾಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಯಾವುದೋ ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಮಾಡಿಕೊಂಡು ಅದೇ ವ್ಯಕ್ತಿ ಇಲ್ಲೊಂದು 2 ಎಕರೆ ಮಾಡ್ತಾನೆ, ಅಲ್ಲೊಂದು 4.5 ಎಕರೆ ಮಾಡ್ತಾನೆ. ಆಮೇಲೆ ಈ ಜಾಗದಲ್ಲಿ ಒಂದಷ್ಟು ಮುಖಂಡರು, ಲೀಡರ್ಸ್ ಕೂಡ ಒಂದಷ್ಟು ಜಮೀನುಗಳು ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ಮಾಡ್ಕೊಳ್ಳಿ, ನಮ್ಗೆ ಅದ್ರಲ್ಲಿ ಅವಶ್ಯಕತೆ ಇಲ್ಲ. ಬಟ್ ನಾವು ಹೇಳೋಂಥದ್ದು ಏನಂದರೆ, ಬಡವರು ಪಾಪ ಬೆಳೆ ಬೆಳೀತಾ ಇರೋಂಥ ಬಡವ್ರನ್ನ ಅವ್ರ ಮೇಲೆ ರೌಡಿಸಮ್ ಮಾಡೋಂಥದ್ದು, ಅವ್ರನ್ನ ಜಮೀನುಗಳು ಖಾಲಿ ಮಾಡೋವಂಥದ್ದು, ಇದೆಲ್ಲ ತಪ್ಪು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ತಾಲೂಕು ಆಡಳಿತ ಆ ವ್ಯಕ್ತಿ ಯಾರು ಡೂಪ್ಲಿಕೇಟ್ ಸಾಗುವಳಿ ಚೀಟಿ ಮಾಡ್ಕೊಂಡಿದ್ದಾನೋ ಈ ವ್ಯಕ್ತಿ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅದ್ರ ಜೊತೆಗೆ ಏನಂದರೆ, ಇವರು ಬಡವರು ಏನಿದ್ದಾರೆ, ಮಂಜುನಾಥ್ ಮತ್ತು ಇವರು ಫ್ಯಾಮ್ಲಿ, ಇವರು ಪ್ರೇಮ ಅವ್ರ ಫ್ಯಾಮ್ಲಿ ಏನಿದ್ದಾರೆ, ಇವರು ಈ ಜಮೀನಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಇವತ್ತಿಂದ ನಾವು ಇವ್ರಿಗೆ ಶ್ರೀರಕ್ಷೆಯಾಗಿ ನಿಲ್ತೀವಿ. ನಾಳೆಯಿಂದನೇ ಉಳುಮೆ ಮಾಡ್ತಾರೆ. ಇವ್ರ ವಿಚಾರದಲ್ಲಿ ತೊಂದರೆ ಕೊಟ್ಟಾಗ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಮತ್ತು ಯಾರು ಈ ಜಗನ್ನ ತನ್ನ ವ್ಯಕ್ತಿ ಅವರ ಹಿನ್ನೆಲೆ ನೀವು ತಿಳ್ಕೊಂಡ್ರು, ಈಗ ನಾವು ಫಸ್ಟಿಂದ ಲಾಸ್ಟ್ ಗಂಟೆ ಹುಡ್ಕೊಂಡ್ರು, ಇಲ್ಲಿ ತನಕ ಹುಡ್ಕೊಂಡ್ರು ನಮ್ಮಲ್ಲಿ ನಮಗೆ ಒಂದೇ 1 ಗುಂಟೆ ಜಮೀನಿಲ್ಲ, ನಾವು ಮಾಡ್ಕೊಳಕ್ಕೆ ಹೋಗೋದು ಇಲ್ಲ, ನಾವು ಕಾಂಪೌಂಡ್ ಹಾಕಲ್ಲ, ನಮ್ಗೆ ಅದರಲ್ಲಿ ಅವಶ್ಯಕತೆ ಇಲ್ಲ.
ಆದರೆ ಸುಮಾರು ಕಡೆ ಜಮೀನುಗಳು ಮಂಜೂರು ಮಾಡಿಸ್ಕೊಳ್ಳೋದು, ಆ ಜಮೀನುಗಳು ಮಾರೋದು, ಮತ್ತು ಇನ್ನೊಂದು ಕಡೆ ಇದು ಮಾಡೋದು, ಸುಮಾರು ಒಂದು 25 ಲಕ್ಷ ರೂಪಾಯಿ ತನಕ ಜಮೀನುಗಳು ಮಾರಿರೋವಂಥದ್ದು ಎಲ್ಲ ದಾಖಲೆಗಳ ಸಮೇತ ಐತೆ, ಗ್ರಾಮಸ್ಥರು ಹೇಳ್ತಾರೆ ಅಲ್ವಾ. ಈ ಥರ ಮಾಡಿಕೊಂಡು ಬಡವ್ರಿಗೆ ತೊಂದರೆ ಕೊಡೋ ಅಂಥದ್ದು, ಅವ್ರ ಜಮೀನುಗಳು ಕಿತ್ಕೊಳ್ಳೋ ಅಂಥದ್ದು ತಪ್ಪು. ಇಂಥ ಕೆಲಸ ಮಾಡೋದು ಬಿಡಬೇಕು. ನಾಳೆಯಿಂದ ಇವರು ಉಳುಮೆ ಮಾಡ್ತಾರೆ, ಇವ್ರ ಪರವಾಗಿ ತಾಲೂಕು ಆಡಳಿತ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.